ನಾಡಿನೆಲ್ಲೆಡೆ ಷಷ್ಠಿ ಹಬ್ಬವನ್ನು ಶ್ರದ್ಧಾ ಭಕ್ತಿಗಳ ನಡುವೆ ಆಚರಿಸಲಾಗ್ತಾ ಇದ್ದು ಮೈಸೂರಿನ ಹೊರವಲಯದಲ್ಲಿರುವಂಥ ಸಿದ್ಧಲಿಂಗಪುರದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿಯೂ ಕೂಡ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ನಾಡಿನ ಮೂಲೆ ಮೂಲೆಗಳಿಂದ ಅಂದರೆ ಮೈಸೂರು ಮಾತ್ರವಲ್ಲದೆ ಮಂಡ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ಭಕ್ತರು ಕೂಡ ಒಂದು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಯಾಕೆಂದರೆ ಈ ದೇಗುಲ ಸಾಕಷ್ಟು ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಅಂದಿನ ಆಳರಸರ ಕಾಲದಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿತ್ತು. ಯಾಕಂದರೆ ಇಲ್ಲಿ ಬಂದರೆ ಬೇಡಿ ಬಂದರೆ ಎಲ್ಲ ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಮಕ್ಕಳಾಗದವ್ರಿಗೆ ಮಕ್ಕಳಾಗ್ತವೆ, ಒಂದು ಮದುವೆ ಆಗದವ್ರು ಮದುವೆ ಆಗ್ತದೆ ಅನ್ನೋ ಒಂದು ಪ್ರತೀತಿ ಕೂಡ ಇಲ್ಲಿ ಇರೋ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಅಂದಿನ ಆಳರಸರ ಕಾಲದಲ್ಲಿ ಒಂದು ಶ್ರೀಕಂಠ ನರಸಿಂಹರಾಜ ಒಡೆಯರವರಿಗೆ ಅನಾರೋಗ್ಯ ಪೀಡಿತರಾದಂಥ ಸಂದರ್ಭದಲ್ಲಿಯೂ ಕೂಡ ಈ ದೇಗುಲಕ್ಕೆ ಒಂದು ಬೆಳ್ಳಿಯ ನಾಗಾಭರಣವನ್ನು ಒಂದು ಶ್ರೀಕಂಠ ನರಸಿಂಹರಾಜ ಅವರ ತಂದೆಯವರು ಒಂದು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಅದೇ ಒಂದು ಬೆಳ್ಳಿಯ ನಾಗಾಭರಣವನ್ನು ಇಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಒಂದು ಧಾರಣೆಯನ್ನು ಮಾಡಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಒಂದು ಭಕ್ತರ ದರ್ಶನಕ್ಕೆ ಅನುವಾನ ಮಾಡಿಕೊಡಲಾಗಿದ್ದು ಜನರು ಕೂಡ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಅಂದರೆ ಸರದಿ ಸಾಲಿನಲ್ಲಿ ನಿಂತು ಒಂದು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಎಲ್ಲಿಯೂ ಕೂಡ ನೂಕುನುಗ್ಗಲು ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಯಾಕೆಂದರೆ ಇತ್ತೀಚೆಗೆ ಹಲವೆಡೆ ಕಾಲ್ತುಳಿತಗಳು ಕೂಡ ಸಂಭವಿಸಿದ್ದು ಆ ಒಂದು ಕಾರಣದಿಂದಾಗಿ ಇಲ್ಲಿ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಒಂದು ಕಾರಣದಿಂದಾಗಿ ಯಾವುದೇ ಅಚಾತುರ್ಯಗಳಾಗದಂತೆ ಕೂಡ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಂಡಿತ್ತು. ಇಲ್ಲಿ ಕೆಲ ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾದರೆ ಮತ್ತೆ ಕೆಲ ಭಕ್ತರು ದೇಗುಲದ ಆಸುಪಾಸಿನಲ್ಲಿರುವಂಥ ಹುತ್ತಕ್ಕೆ ಹಾಲನ್ನು ಎರೆಯುವ ಮುಖಾಂತರ ಒಂದು ದೇವರ ಒಂದು ಭಕ್ತಿಗೆ ಒಂದು ಪಾತ್ರ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆದರೆ, ಕರಾವಳಿ ಭಾಗದಲ್ಲಿ ಇದನ್ನು ಚಂಪಾ ಷಷ್ಠಿ ಅಂತ ಕರೀತಾರೆ. ನಾಡಿನೆಲ್ಲೆಡೆ ಕೂಡ ಇಂದು ಷಷ್ಠಿಯನ್ನು ಒಂದು ಶ್ರದ್ಧಾ ಭಕ್ತಿಗಳ ನಡುವೆ ಆಚರಿಸಲಾಗ್ತಾ ಇದ್ದು ಮೈಸೂರಿನ ಹೊರವಲಯದಲ್ಲಿರುವ ಸಿದ್ಧಲಿಂಗಪುರದಲ್ಲಿಯೂ ಕೂಡ ಸುಬ್ರಹ್ಮಣ್ಯೇಶ್ವರ ದೇಗುಲದಲ್ಲಿಯೂ ಕೂಡ ಒಂದು ಷಷ್ಠಿಯ ಆಚರಣೆಯನ್ನು ನೆರವೇರಿಸಿದ್ದು ಕೂಡ ಸಾಕಷ್ಟು ಒಂದು ರೀತಿ ವಿಶೇಷವಾದ ಒಂದು ಮಹತ್ವವನ್ನು ಪಡ್ಕೋತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.